ಕೊನೆಗೂ ಸಿಎಂ ರಾಜೀನಾಮೆ ಕೊಟ್ಟೇ ಬಿಟ್ರು. ದೇಶದ ಪ್ರಭಾವಿ ಮುಖ್ಯಮಂತ್ರಿಯೊಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ. ಇದ್ದಕ್ಕಿದ್ದ ಹಾಗೆ ದಿಢೀರ್ ರಾಜೀನಾಮೆಗೆ ಕಾರಣ ಏನಿರಬಹುದು? ಆ ಮುಖ್ಯಮಂತ್ರಿಯ ರಾಜೀನಾಮೆ ರಾಜಕೀಯ ವಲಯದಲ್ಲಿ ಈಗ ಸಂಚಲನವನ್ನು ಮೂಡಿಸ್ತಾ ಇದೆ. ಹಾಗಾದ್ರೆ ಯಾರು ಆ ಮುಖ್ಯಮಂತ್ರಿ? ಯಾಕೆ ಕೊಟ್ಟರು ರಾಜೀನಾಮೆ? ಕೊನೆಗೂ ಸಿಎಂ ಒಬ್ಬರು ಮುಖ್ಯಮಂತ್ರಿಯೊಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಎನ್ನುವಂತಹದ್ದು ಈಗ ರಾಜಕೀಯ ವಲಯದಲ್ಲಿ ಚರ್ಚೆಗಳು ಶುರುವಾಗಿದೆ. ದೇಶದ ಪ್ರಭಾವಿ ಮುಖ್ಯಮಂತ್ರಿಯೊಬ್ಬರು ಇದ್ದಕ್ಕಿದ್ದ ಹಾಗೆ ರಾಜೀನಾಮೆ ಕೊಡ್ತಾರೆ ಅನ್ನೋದಾದ್ರೆ ನಿಜಕ್ಕೂ ಕೂಡ ಅದು ರಾಜಕೀಯ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುತ್ತೆ. ಆ ಮುಖ್ಯಮಂತ್ರಿಯ ರಾಜೀನಾಮೆ ಈಗ ಸಂಚಲನ ಮೂಡಿಸ್ತಾ ಇದೆ. ಅಚ್ಚರಿಯ ರಾಜಕೀಯ ಬೆಳವಣಿಗೆ ಮೂಡಿಸಿದ ಮುಖ್ಯಮಂತ್ರಿ ಭಾನುವಾರ ರಾಜ್ಯಪಾಲ ಭವನದಲ್ಲಿ ರಾಜೀನಾಮೆ, ಎಲ್ಲ ಪ್ರಾಸೆಸ್ಗಳು ಮುಕ್ತಾಯ ಆಗಿದೆ. ಹಾಗಾದ್ರೆ ಆ ಮುಖ್ಯಮಂತ್ರಿ ಯಾರು ಎನ್ನುವಂತಹದ್ದು ಈಗ ಚರ್ಚೆಯಾಗ್ತಾ ಇರ್ತಕ್ಕಂಥ ವಿಚಾರ. ಹಾಗಾದ್ರೆ ಆ ಮುಖ್ಯಮಂತ್ರಿ ರಾಜೀನಾಮೆ ಕೊಡುವುದರ ಹಿಂದೆ ಸ್ವಪಕ್ಷದ ಬೇರೆ ಶಾಸಕರ ಕೈವಾಡವಿದೆಯಾ? ಹಾಗಾದ್ರೆ ಆ ಮುಖ್ಯಮಂತ್ರಿಯನ್ನ ಕೆಳಗಿಳಿಸುವಂತಹ ಪ್ರಯತ್ನ ಅದೇ ಪಕ್ಷದಿಂದ ನಡೀತಾ? ಹಾಗಾದ್ರೆ ಆ ಪಕ್ಷದಲ್ಲೇ ಹುಟ್ಟಿಕೊಂಡಿದ್ರ ಶತ್ರುಗಳು? ಹಾಗಾದ್ರೆ ಆ ರಾಜೀನಾಮೆಯ ಹಿಂದಿನ ಪ್ರಮುಖ ಕಾರಣ ಏನು? ಮಣಿಪುರ ಮುಖ್ಯಮಂತ್ರಿ ದಿಢೀರ್ ರಾಜೀನಾಮೆ ಕೊಟ್ಟಿದ್ದಾರೆ. ಮಣಿಪುರದಲ್ಲಿ ಭುಗಿಲೆದ್ದಿದ್ದ ರಾಜಕೀಯ ಕ್ರಾಂತಿ ಅದಾದ ಬೆನ್ನಲ್ಲೇ ಸ್ವಪಕ್ಷದಿಂದಲೇ ಅಸಮಾಧಾನ. ಮುಖ್ಯಮಂತ್ರಿ ಬೀರೇನ್ ಸಿಂಗ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗೆ ಕಾರಣ ಏನು ಎನ್ನುವಂತಹದ್ದು ಬಹಳಷ್ಟು ಚರ್ಚೆಯಾಗ್ತಾ ಇದೆ. ಹಿಂಸಾಚಾರದ ಮೂಲಕ ವಿಶ್ವದಲ್ಲಿ ಸುದ್ದಿಯಾಗಿದ್ದ ಮಣಿಪುರ, ಕುಕ್ಕಿ ಮತ್ತು ಮೇಥಿ ಜನಾಂಗ, ಎರಡು ಜನಾಂಗದ ನಡುವೆ ನಡೀತಾ ಇದ್ದಂತಹ ಸಂಘರ್ಷ. ಮೇಥಿ ಜನಾಂಗದ ಹೆಣ್ಣು ಮಕ್ಕಳನ್ನ ಕುಕ್ಕಿ ಜನಾಂಗದ ಹುಡುಗರು ಅಟ್ಟಾಡಿಸಿಕೊಂಡು ಹೊಡಿತಾ ಇದ್ರು. ಕುಕ್ಕಿ ಜನಾಂಗದವರು ಮೇಥಿ ಜನಾಂಗದ ಮನೆಗಳನ್ನು ಸುಟ್ಟು ಹಾಕ್ತಾ ಇದ್ರು. ಪರಸ್ಪರ ಎರಡೂ ಜನಾಂಗದ ನಡುವೆ ಸಂಘರ್ಷಗಳು ನಡೆದಿತ್ತು. 327 ಕುಕ್ಕಿ ಜನಾಂಗದ ಜನ ಸತ್ತಿದ್ರೆ ಸಾವಿರಾರು ಕುಕ್ಕಿ ಮೇಥಿ ಜನಾಂಗದ ಜನ ಸತ್ತು ಹೋಗಿದ್ರು. ಪೊಲೀಸರು ಹರಸಾಹಸ ಪಟ್ಟರು. ಮಿಲಿಟರಿಗಳನ್ನು ನಿಲ್ಲಿಸಲಾಯಿತು. ಮಿಲಿಟರಿಗಳ ಮೇಲೂ ಕೂಡ ದಾಳಿ ಆಯಿತು. ಒಟ್ಟಾರೆ ಇಡೀ ಮಣಿಪುರದ ಸಂಘರ್ಷ, ಕೋಮು ಗಲಭೆಯನ್ನ ನಿಭಾಯಿಸೋದ್ರಲ್ಲಿ ಬೀರೇನ್ ಸಿಂಗ್ ಎಡವಿದ್ರು ಎನ್ನುವಂತಹದ್ದು. ಹಾಗಾಗಿ ಬಿಜೆಪಿಯ ಒಂದಲ್ಲ ಎರಡಲ್ಲ 12 MLAಗಳು ಈ ಬೀರೇನ್ ಸಿಂಗ್ ಅನ್ನು ಕೆಳಗಿಳಿಸಬೇಕು ಅಂತ ಒತ್ತಡ ಹಾಕಿದ್ರಂತೆ. ರಾಜೀನಾಮೆ ಕೊಡೋದಕ್ಕೆ ಪ್ರಮುಖ ಕಾರಣ ಬೀರೇನ್ ಸಿಂಗ್ ರಾಜೀನಾಮೆಗೆ ಬಿಜೆಪಿಯ 12 ಮಂದಿ ಒತ್ತಡ ಹಾಕಿದ್ರು. ಅದಾದ ಬಳಿಕ ಅವಿಶ್ವಾಸ ಗೊತ್ತುವಳಿ ಮಂಡಿಸುವುದಾಗಿ ಕೆಲ ದಿನದ ಹಿಂದೆ ಕಾಂಗ್ರೆಸ್ ಹೇಳಿತ್ತು. ಬಿಜೆಪಿ ಶಾಸಕರು ಪಕ್ಷಾಂತರ ಮಾಡಿ ಸರ್ಕಾರ ಪತನ ಆಗುವಂತಹ ಸಾಧ್ಯತೆಗಳು ಕೂಡ ಇತ್ತಲ್ಲಿ. ಅಂದರೆ ಮಣಿಪುರದ ಬಿಜೆಪಿಯ ಅಲ್ಪ ಸ್ವಲ್ಪ ಸ್ಥಾನಗಳನ್ನು ಕೂಡ ಖರೀದಿ ಮಾಡುವಂತಹ ಎಲ್ಲ ತರಹದ ಪ್ರಯತ್ನಗಳು ಮಣಿಪುರದಲ್ಲಿ ನಡೆದಿದ್ದಾವೆ. ಕೇವಲ ಇದನ್ನು ಮಾತ್ರ ಮುಂದಿಟ್ಟುಕೊಂಡು, ಈ ಕೋಮುಗಲಭೆ ಮತ್ತು ಸಂಘರ್ಷ ಇದನ್ನು ಮುಂದಿಟ್ಟುಕೊಂಡು ಕೆಲ ಅಸಮಾಧಾನಿತ ಶಾಸಕರು, ಅದು ಅಲ್ಲಿ ಪ್ರಾದೇಶಿಕ ಪಕ್ಷಗಳು ಎರಡಿದ್ದಾವೆ. ಕಾಂಗ್ರೆಸ್ ಕೂಡ ಬಲಿಷ್ಠವಾಗಿದೆ. ಬಲಿಷ್ಠ ಅಂತ ಹೇಳಿದ್ರೆ ಸುಮಾರಾಗಿದೆ ಮಣಿಪುರದಲ್ಲಿ. ಸೊ ಪ್ರಾದೇಶಿಕ ಪಕ್ಷಕ್ಕೆ ಸೇರ್ತಾರೋ ಅಥವಾ ಕಾಂಗ್ರೆಸ್ಸಿಗೆ ಸೇರ್ತಾರೋ, ಒಟ್ಟಿನಲ್ಲಿ ಪಕ್ಷಾಂತರ ಅಲ್ಲ, ಆಪರೇಷನ್ ಅಂತೂ ನಡೆದಿತ್ತು. ಬಿಜೆಪಿಯ ಒಂದಷ್ಟು ಅಸಮಾಧಾನಿತ ಶಾಸಕರು ಅಲ್ಲಿನ ಪ್ರಾದೇಶಿಕ ಮತ್ತು ಕಾಂಗ್ರೆಸ್ ಕಡೆ ಮುಖ ಮಾಡಿದ್ರು. ರಾಹುಲ್ ಗಾಂಧಿ ಮಣಿಪುರದ ಸಂಘರ್ಷದ ಬಳಿಕ ಒಂದೆರಡು ಬಾರಿ ಸಭೆ ಮಾಡಿದ್ದಾರೆ. ಅದು ಮಣಿಪುರದ ಒಳಗಲ್ಲ, ಅವರಿಗೆ ಅನುಮತಿ ಇರಲಿಲ್ಲ. ಬೇರೆ ಬೇರೆ ಭಾಗಗಳಲ್ಲಿ ಮಣಿಪುರದ ಈಗಿನ ಬಿಜೆಪಿಯ MLAಗಳ ಜೊತೆ ಮೀಟಿಂಗ್ ಮಾಡಿದ್ರು. ಬಹಳಷ್ಟು ಚರ್ಚೆಗಳಾಗಿತ್ತು. ಆದರೆ ಮಣಿಪುರದಲ್ಲಿ ಒಂದು ದಿನದ ಹಿಂದೆ ದೆಹಲಿ ಗೆದ್ದು ಮಣಿಪುರ ಕಳೆದುಕೊಳ್ಳಲು ಇಚ್ಛಿಸಿಲ್ಲ ಬಿಜೆಪಿ. ಅಂದರೆ ಯಾವಾಗ ಇದು ಮಣಿಪುರದ ಸರ್ಕಾರ ಅತಂತ್ರವಾಗಿ ಅಲ್ಲಿ ಬೇರೆ ಏನೋ ಸಂಭವಿಸುತ್ತೆ ಅನ್ನುವಂಥ ಒಂದು ಹಿಂಟ್ ಸಿಕ್ಕಿದೆ ಬಿಜೆಪಿಯ ಕೇಂದ್ರದ ನಾಯಕರಿಗೆ. ಹಾಗಾಗಿ ಮಣಿಪುರದಲ್ಲಿ ಪಕ್ಷಾಂತರಗೊಂಡ್ರೆ ಸರ್ಕಾರ ಪತನ ಆಗುತ್ತೆ. ಹಾಗಾಗಿ ದೆಹಲಿ ಗೆದ್ಕೊಂಡಿದೆ, ಮಣಿಪುರವನ್ನು ಕಳೆದುಕೊಳ್ಳೋದಕ್ಕೆ ಇಷ್ಟಪಟ್ಟಿಲ್ಲ ಬಿಜೆಪಿ. ಪಕ್ಷದಲ್ಲಿನ ಭಿನ್ನಾಭಿಪ್ರಾಯಗಳನ್ನು ಶಮನಗೊಳಿಸಲು ರಾಜೀನಾಮೆ,
ಬಿರೇನ್ ಸಿಂಗ್ ಅವರಿಗೆ ಈ ಹಿಂದಿನಿಂದಲೂ ಕೂಡ ರಾಜೀನಾಮೆಗೆ ಒತ್ತಡ ಇತ್ತು. ಆದರೆ ಆ ಮನುಷ್ಯ ರಾಜೀನಾಮೆ ಕೊಟ್ಟಿರಲಿಲ್ಲ. ಈಗ ಕೊನೆಗೂ ಕೂಡ ಒಂದು ವೇಳೆ ಸರ್ಕಾರ ಪತನ ಆದರೆ ಅದಕ್ಕೆ ಬಿರೇನ್ ಸಿಂಗ್ ಹೊಣೆ ಆಗಬೇಕಾಗುತ್ತೆ. ಬಿರೇನ್ ಸಿಂಗ್ ಕುತ್ತಿಗೆಗೆ ಬಂದ್ಬಿಡುತ್ತೆ. ಹಾಗಾಗಿ ಬಿರೇನ್ ಸಿಂಗ್ ಸ್ವಾಭಾವಿಕ ರಾಜಕೀಯ ನಡೆಯನ್ನು ಇಟ್ಟಿರ್ತಕ್ಕಂತಹದ್ದು. ಈಗ ಮಣಿಪುರದ ಸಿಎಂ ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜ್ಯಪಾಲ ಅಜಯ್ ಕುಮಾರ್ಗೆ ರಾಜೀನಾಮೆ ಪತ್ರ ಹಸ್ತಾಂತರಗೊಂಡಿದೆ. ಕೇಂದ್ರ ಸರ್ಕಾರ ಯೋಜನೆಗಳನ್ನು ಜಾರಿಗೆ ತಂದ ಸಿಎಂ ಹಿಂಸಾಚಾರ ವೇಳೆ ಬಿರೇನ್ ಪ್ರತಿಪಕ್ಷದ ಪ್ರತಿಭಟನೆಯನ್ನು ಎದುರಿಸಿದ್ರು. ದೇಶದಾದ್ಯಂತ ಪ್ರತಿಭಟನೆಯನ್ನು ನಿಯಂತ್ರಣಕ್ಕೆ ತಂದ ಸಿಎಂ. ಹಾಗಾದ್ರೆ ಯಾವ ಕಾರಣಕ್ಕೆ ಬಿರೇನ್ ರಾಜೀನಾಮೆಯನ್ನು ನೀಡಿದ್ರು? ಅವರ ರಾಜೀನಾಮೆ ಪತ್ರದಲ್ಲಿ ಏನೆಂದು ಉಲ್ಲೇಖ ಇದೆ? ಕಾರಣಗಳನ್ನು ಹೇಳಬೇಕಲ್ಲ. ಗವರ್ನರಿಗೆ ಕೊಡುವಂತಹ ಸಂದರ್ಭದಲ್ಲಿ ಕಾರಣಗಳನ್ನು ತಿಳಿಸಬೇಕಾಗುತ್ತೆ. ರಾಜ್ಯಪಾಲ ಅಜಯ್ ಕುಮಾರ್ಗೆ ರಾಜೀನಾಮೆ ಸಲ್ಲಿಕೆಯಾಗಿದೆ. ಕೇಂದ್ರ ಸರ್ಕಾರ ಯೋಜನೆಗಳನ್ನು ಜಾರಿಗೆ ತಂದ ಸಿಎಂ. ಹಿಂಸಾಚಾರ ವೇಳೆ ಬಿರೇನ್ ಸಿಂಗ್ ಪ್ರತಿಪಕ್ಷದ ಪ್ರತಿಭಟನೆಯನ್ನು ಕೂಡ ಎದುರಿಸಿದ್ರು. ಈಗ ರಾಜ್ಯಪಾಲ ಅಜಯ್ ಕುಮಾರ್ಗೆ ರಾಜೀನಾಮೆ ಪತ್ರವನ್ನು ಹಸ್ತಾಂತರ ಮಾಡಿದ್ದಾರೆ. ಯಾರು? ಬಿರೇನ್ ಸಿಂಗ್. ಬಿರೇನ್ ಸಿಂಗ್ ಅವರ ಬೆಂಬಲಿತ ಶಾಸಕರು ಕೂಡ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ. ಇದು ಮಣಿಪುರದ. ಇಲ್ಲಿ ಬಿರೇನ್ ಸಿಂಗ್ ಯಾವ ಕಾರಣವನ್ನು ಮುಂದಿಟ್ಕೊಂಡು ರಾಜೀನಾಮೆಯನ್ನು ಸಲ್ಲಿಸ್ತಿದ್ದಾರೆ ಎನ್ನುವಂಥ ಕಾರಣವನ್ನು ಅಲ್ಲಿನ ಗವರ್ನರ್ ಅಂದರೆ ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರವನ್ನು ಕೊಡುವಂತಹ ಸಂದರ್ಭ ಅವರು ಹೇಳಬೇಕಾಗುತ್ತೆ. ಇನ್ನು ಅಧಿಕಾರ ಹಸ್ತಾಂತರದ ವೇಳೆ ವಿದಾಯದ ಭಾಷಣ ಅಂತ ಒಂದಿರುತ್ತೆ. ಆ ಸಂದರ್ಭದಲ್ಲೂ ಕೂಡ ಅದಕ್ಕೆ ಕಾರಣ ತಿಳಿಸ್ತಾರೆ ಸ್ವಾಭಾವಿಕವಾಗಿ. ಆದರೆ ಭಾಷಣಗಳಲ್ಲಿ ತಿಳಿಸದೇ ಇದ್ದರೂ ರಾಜ್ಯಪಾಲರಿಗೆ ಕೊಡುವಂತಹ ರಿಸಿಗ್ನೇಷನ್ ಲೆಟರ್ ಅಥವಾ ರಾಜೀನಾಮೆ ಪತ್ರದಲ್ಲಿ ಮಾತ್ರ ಸ್ಪಷ್ಟವಾದ ಉಲ್ಲೇಖಗಳಿರಬೇಕು. ಜೊತೆಗೆ ಅವರ ಬೆಂಬಲಿತರ ಸಹಿ ಕೂಡ ಇರಬೇಕು. ಹಾಗಾದರೆ ಯಾವ ಕಾರಣ ಇತ್ತು? ಒಂದು ಕಡೆ ಮಣಿಪುರದ ಸಂಘರ್ಷವನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಇದೇ ಬಿರೇನ್ ಸಿಂಗು ಪ್ರತಿ ರಾಜ್ಯದಲ್ಲೂ ಗೂಂಡಾಗಳಿರುವಂತೆ ನಮ್ಮ ರಾಜ್ಯದಲ್ಲೂ ಗೂಂಡಾಗಳಿದ್ದಾರೆ, ಜಗಳ ಸಂಘರ್ಷ ಸ್ವಾಭಾವಿಕ ಅಂಥೇಳಿ ನಮ್ಮ ಈ ಕೆಲ ಗಂಭೀರ ಪ್ರಕರಣದಲ್ಲಿ ನಮ್ಮ ಜಿ ಪರಮೇಶ್ವರ್ ಕೊಡೋ ಹೇಳಿಕೆ ಥರ ಈ ಮನುಷ್ಯ ಕೂಡ ಕೊಟ್ಟಿದ್ರು. ಮಣಿಪುರದಲ್ಲಿ ಹೊತ್ಕೊಂಡು ಉರಿತಾ ಇತ್ತು, ಜೀವಂತವಾಗಿ ದಹಿಸಲಾಗ್ತಾ ಇತ್ತು, ಮನೆಗೆ ನುಗ್ಗಿ ಹೆಣ್ಣು ಮಕ್ಕಳನ್ನು ರೇಪ್ ಮಾಡಲಾಗ್ತಾ ಇತ್ತು. ಈ ಎಲ್ಲ ದೊಡ್ಡ ದೊಡ್ಡ ಸಂಘರ್ಷ ನಡೀತಾ ಇದ್ರು ಕೂಡ ಬಿರೇನ್ ಸಿಂಗ್ ಅದನ್ನು ಒಂದು ಕಾಮನ್ ಆಗಿ ತೆಗೆದುಕೊಂಡಿದ್ರು. ಎಲ್ಲ ರಾಜ್ಯಗಳಲ್ಲಿ ಇರುವಂತೆ ಗೂಂಡಾಗಳು ನಮ್ಮ ರಾಜ್ಯದಲ್ಲೂ ಇದ್ದಾರೆ ಅಂತ ಹೇಳಿದ್ರು. ಅದಾದ ನಂತರ ಆಕ್ರೋಶ ಭುಗಿಲೇಳಿತು. ಅದಾದ ಮೇಲೆ ಮಿಲಿಟರಿ ಪಡೆಗಳನ್ನು ನಿಯೋಜಿಸಲಾಯಿತು. ದಿನದ 24 ಗಂಟೆಯೂ ಕೂಡ ಮಿಲಿಟರಿಯ ಸಮಕ್ಷಮದಲ್ಲಿ ಮಣಿಪುರ ಜೀವನ ಮಾಡ್ತಾ ಇತ್ತು. ಆದರೂ ಕೂಡ ಮಿಲಿಟರಿಗಳನ್ನೇ ಹೊಡೆದು ಸಾಯಿಸಲಾಯಿತಲ್ಲಿ. ಮಣಿಪುರದಲ್ಲಿ ಲಾ ಆ್ಯಂಡ್ ಆರ್ಡರ್ ಎನ್ನುವಂತಹದ್ದು ಸತ್ತು ಸುಡುಗಾಡು ಸೇರಿತ್ತು. ಕಾರಣ ಅಲ್ಲಿ ಕಾನೂನು ಸುವ್ಯವಸ್ಥೆಗೆ ಯಾವ ಕಿಮ್ಮಕ್ಕೂ ಇರಲಿಲ್ಲ. ಮಿಲಿಟರಿಗಳನ್ನೇ ಅಟ್ಟಾಡಿಸಿಕೊಂಡು ಹೋಗಲಾಗ್ತಾ ಇತ್ತು. ಆ ತರಹದ ಮಣಿಪುರದಲ್ಲಿ ಇವತ್ತು ಸಿಎಂ ರಾಜೀನಾಮೆ ಕೊಟ್ಟಿದ್ದಾರೆ. ಬಿಜೆಪಿಯ ಆಂತರಿಕ ಕಚ್ಚಾಟ ದೇಶದಾದ್ಯಂತ ಭುಗಿಲೆದ್ದಿದೆ. ಅದರಲ್ಲೂ ಕರ್ನಾಟಕದಲ್ಲಿ ಮಿತಿ ಮೀರಿದೆ. ಮಣಿಪುರದಲ್ಲೂ ಆಂತರಿಕ ಕಚ್ಚಾಟ ಹೆಚ್ಚಾಗಿದೆ. ಆಂತರಿಕ ಒಳ ಜಗಳ ಕಾರಣದಿಂದ ಈಗ ರಾಜೀನಾಮೆ ಘೋಷಣೆ ಮಾಡಲಾಗಿರುವಂತ ಎನ್ಡಿಎ ಮಿತ್ರ ಪಕ್ಷಗಳ ಬೆಂಬಲ ವಾಪಸ್ ಪಡೆದಿದ್ದು ರಾಜೀನಾಮೆಗೆ ಕಾರಣ. ಅವಿಶ್ವಾಸ ನಿರ್ಣಯ ಮಂಡಿಸುವ ಮೊದಲೇ ರಾಜೀನಾಮೆ. ಬಿಜೆಪಿಯ ಆಂತರಿಕ ಕಚ್ಚಾಟ ದೇಶದಾದ್ಯಂತ ಭುಗಿಲೆದ್ದಿದೆ. ಕರ್ನಾಟಕವನ್ನೇನು ಹೊರತುಪಡಿಸಿಲ್ಲ, ಕರ್ನಾಟಕದಲ್ಲೂ ಕೂಡ ಆಂತರಿಕ ಒಳ ಜಗಳಗಳಿದ್ದಾವೆ. ಬಿಜೆಪಿಯಲ್ಲಿ ಮಾತ್ರ ಅಲ್ಲ, ಎಲ್ಲ ಪಕ್ಷಗಳಲ್ಲೂ ಕೂಡ ಸ್ವಾಭಾವಿಕವಾದಂಥ ಆಂತರಿಕ ಒಳ ಜಗಳಗಳು ಇರ್ತವೆ. ಆದರೆ ಬಿಜೆಪಿಯಲ್ಲಿ ಮಾತ್ರ ಅದೊಂದು ಅರ್ಥದ ಅತಿರೇಕ ಅಂತ ಅನಿಸುತ್ತೆ. ಆ ಮಟ್ಟಕ್ಕೆ ಹೋಗಿದೆ. ಈಗ ದೆಹಲಿಯ ಗದ್ದುಗೆಯನ್ನು ಬಿಜೆಪಿ ಏರುವಂತಹದ್ದು. ಇನ್ನೇನಿನ್ನು ಕೇಜ್ರಿವಾಲ್ರನ್ನು ಸೋಲಿಸಿದ ಅಭ್ಯರ್ಥಿಗೆ ಸಿಎಂ ಪಟ್ಟ ಸಿಗಬೇಕು ಅಂತ ಒಂದು ವಾದ. ಮತ್ತೊಂದು ಕಡೆ ಆಮ್ ಆದ್ಮಿಯ ಘಟಾನುಘಟಿ ನಾಯಕ, ಆತನನ್ನು ಸೋಲಿಸಿದ ಅಭ್ಯರ್ಥಿ, ನಾನು ಕೂಡ ಸಿಎಂ ಆಕಾಂಕ್ಷಿ ಅಂತ ಬಂದವರೀಗ ಈಗ ದೆಹಲಿಯ ಮುಖ್ಯಮಂತ್ರಿ ಆಯ್ಕೆ ಅನ್ನುವಂತಹದ್ದು ಬಿಜೆಪಿಗೆ ಬಿಕ್ಕಟ್ಟು ಕಂಗಟ್ಟು. ಏನು ಹೇಳ್ತೀರಾ? ಎಲ್ಲ ಹೇಳ್ಬೋದು ನೀವು. ಆ ಮಟ್ಟಿಗೆ ತಲೆನೋವು ತರುವಂತಹದ್ದು. ಈ ಎಡೆಯಲ್ಲಿ ಈಗ ಮಣಿಪುರದ ಸಿಎಂ ರಾಜೀನಾಮೆ ಪ್ರಕ್ರಿಯೆ ಇದು ಕೂಡ ಒಂದರ್ಥದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಹಾಗಾದರೆ ಒಳಜಗಳ ಪ್ರತಿ ಬಿಜೆಪಿ ಆಡಳಿತಾರೂಢ ಪ್ರತಿ ರಾಜ್ಯದಲ್ಲೂ ಕೂಡ
ಇದೆ ಎನ್ನುವಂತಹದ್ದು ಈ ಮಣಿಪುರದ ರಾಜೀನಾಮೆ ಪ್ರಹಸನದ ಮುಖಾಂತರ ಗೊತ್ತಾಗ್ತಾ ಇದೆ.